ಸ್ವಾಮೀಜಿ ಮನೆಯಲ್ಲೊಬ್ಬ ಸೈತಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಚರ್ಚೆ ಮಾಡ್ತಾ ಇದ್ವಿ, ವರ್ಷಿತಾ ಅವರು ಮದುವೆ ಮಾಡಿಕೊಂಡು ಹೋದ 3ನೇ ದಿನಕ್ಕೆ ಹೇಗೆ ಗಂಡನ ಮನೆಯಲ್ಲಿ ಏಕಾಏಕಿ ಅವರ ಕನಸುಗಳೆಲ್ಲ ಒಂದೇ ಸಲಕ್ಕೆ ಛಿದ್ರವಾದವು ಅನ್ನುವಂಥ ವಿಷಯವನ್ನು. ಈಗ ವರ್ಷಿತಾ ಅವರ ಹತ್ರ ಮಾತನಾಡಬೇಕಾದಂಥ ವಿಷಯಗಳು ಸಾಕಷ್ಟಿದೆ. ನಿಜವಾಗಿಯೂ ಹೆಣ್ಣಿಗೆ ಮದುವೆ ಅನ್ನೋದು ಅದು ಜೀವಮಾನದ ಕನಸಾಗಿರುತ್ತೆ. ಅಂದರೆ ಹುಟ್ಟಿದಾಗಿನಿಂದ ಅವಳು ತಂದೆ ತಾಯಿಯ ಮನೆಯಲ್ಲಿ ಬೆಳೆದು ದೊಡ್ಡವಳಾಗೋ ಹಾಗೆ ನಿಧಾನವಾಗಿ ಆ ಕನಸುಗಳನ್ನು ಕಟ್ಕೊಳ್ತಾ ಹೋಗ್ತಾಳೆ. ಹೆಣ್ಣಿನ ದೃಷ್ಟಿಯಲ್ಲಿ ಒಬ್ಬ ಡ್ರೀಮ್ ಬಾಯ್ ಅಂತ ಇರ್ತಾನೆ. ಒಂದು ಸುಂದರವಾದ ಸಂಸಾರದ ಕನಸಿರುತ್ತೆ. ಆ ಎಲ್ಲ ಕನಸುಗಳು ಮದುವೆಯಾದ 3ನೇ ದಿನಕ್ಕೆ ಛಿದ್ರವಾಗಿ ನಾನು ಗಂಡನ ಮನೆಯಲ್ಲಿ ಒಬ್ಬ ಮನೆಗೆಲಸದ ಆಳು ಅನ್ನುವಂಥ ಭಾವನೆ ಬಂದುಬಿಟ್ರೆ ನಿಜವಾಗಿಯೂ ಯಾವ ಹೆಣ್ಣಿಗೂ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಅಂತ ಅನಿಸುತ್ತೆ. ವರ್ಷಿತಾ, ಹೌ ಕುಡ್ ಯು ಕೋಪ್ ಅಪ್ ವಿತ್ ದ್ಯಾಟ್? ಹೇಗೆ ನೀವು ಆ ಸತ್ಯವನ್ನು ಅರಗಿಸ್ಕೊಂಡ್ರಿ? ನಾನು ಮದುವೆ ಮಾಡ್ಕೊಂಡು ಬಂದೆ, ಗಂಡನ ಮನೆಯಲ್ಲಿ ಮನೆಗೆಲಸದವಳನ್ನ ಬಿಡಿಸ್ಬಿಟ್ರು, ಸೊ ಇನ್ಮೇಲೆ ನಾನು ಹೌಸ್ ಮೇಡ್ ಈ ಮನೆಯಲ್ಲಿ ಅನ್ನುವಂಥ ಸತ್ಯ ಇತ್ತಲ್ಲ, ಅದು ಬಹುಶಃ ಮುಖಕ್ಕೆ ರಾಚ್ತು ಅನಿಸುತ್ತೆ ನಿಮ್ಗೆ ಒಂದೇ ಸಲಕ್ಕೆ. ನನ್ನ ಮನೆಯಲ್ಲಿ ನಮ್ಮಮ್ಮ ನನಗೆಲ್ಲ ಕೆಲಸ ಕಲಿಸಿದ್ರು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಓಕೆ, ಉಗುರು ಮುರಿದೋಗುತ್ತೆ ಅಷ್ಟು ನನ್ನ ಡೆಲಿಕೇಟಾಗಿ ಬೆಳೆಸಿದ್ರು. ಅದರಲ್ಲಿ ಅಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆದಾಗ ನನ್ನ ಮಮ್ಮಿ ಡ್ಯಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲಪ್ಪ ಇನ್ನೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊ, ಅಲ್ಲೂ ಕೆಲಸದವ್ಳು ಸಿಗ್ತಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಅದಕ್ಕಿರ್ಬೋದು, ನೀನು ಅಡ್ಜಸ್ಟ್ ಮಾಡ್ಕೊಂಡವ್ರೆ ಫ್ಯೂಚರಲ್ಲಿ ಚೆನ್ನಾಗಿರೋದು, ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು, ಇದೇ ಲೈಫು, ಹೆಣ್ಮಕ್ಳು ಹಿಂಗೆ ಇರಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಬುದ್ಧಿ ಹೇಳಿ ನನಗೆ ಅಲ್ಲಿರಂಗೆ ಆಯ್ತು ಅಷ್ಟೇ. ಇಲ್ಲರ ಅಷ್ಟೊಂದು ಟಾರ್ಚರ್ ತಡಿಯೋಕೆ ಆಗ್ತಿರ್ಲಿಲ್ಲ ಅಲ್ಲಿ. ಅವ್ರು ಯಾರು? ಹುಡುಗನ ತಂದೆ ಯಾರು, ತಾಯಿ ಯಾರು, ಅವ್ರೇನು ಕೆಲಸ ಮಾಡ್ತಿದ್ರು? ಬ್ಯಾಕ್ಗ್ರೌಂಡ್ ಏನು ಅವ್ರದ್ದು? ಹುಡುಗನ ತಂದೆ ಅವರು ಸ್ವಾಮೀಜಿ ತಮ್ಮ. ಓಕೆ. ತಾಯಿ ಅಲ್ಲೇ ಅವರೇ. ಓಕೆ. ಸೊ ಬ್ಯಾಕ್ಗ್ರೌಂಡ್ ಅಂದರೆ ಬಿಸ್ನೆಸ್ ಇತ್ತಾ? ಯಾವ ರೀತಿಯಾಗಿತ್ತು? ತುಂಬ ಬಿಸ್ನೆಸ್ ಇತ್ತಂತೆ ಅವ್ರದ್ದು. ಇವಾಗ ಎಲ್ಲ ಬಿಟ್ಟು ಮಗಂಗೆಲ್ಲ ಬಿಟ್ಟು ಕೊಟ್ಟಿದ್ರು. ಓಕೆ. ಏನು ಬಿಸ್ನೆಸ್? ಮಗ ಆದರೂ ಏನು ಬಿಸ್ನೆಸ್ ಮಾಡ್ತಾ ಇದ್ದದ್ದು? ಸ್ಟೀಲ್ ಸಿಮೆಂಟ್ ಡೀಲರ್. ಅಂದರೆ ಹಾರ್ಡ್ವೇರ್ ಶಾಪ್. ಓಕೆ. ಸೊ ಹಾರ್ಡ್ವೇರ್ ಶಾಪ್, MBA ಮುಗಿಸ್ಕೊಂಡು ನಾನು ಹಾರ್ಡ್ವೇರ್ ಶಾಪ್ ಇಟ್ಕೊಂಡಿದ್ದೀನಿ ಅಂತ ಅವನು ಹೇಳ್ದ, ನೀವು ನಂಬಿದ್ರಿ, ಮದುವೆ ಆಯಿತು. ಅಂದರೆ MBA ಮಾಡಿ ದೂರಲ್ಲಿ ಕೆಲಸಕ್ಕೆ ಹೋಗಬೇಕಿತ್ತು. ಓಕೆ. ಆದರೆ ಅವ್ರ ಅಪ್ಪಂಗೆ 2 ಸಲ ಹಾರ್ಟ್ ಆಪ್ರೇಷನ್ ಆಗಿದ್ರಿಂದ ಮಗನ ದೂರ ಕಳಿಸಿದ್ರೆ ಮತ್ತೆ ಇನ್ಯಾರು ಇಲ್ಲಿ ಉಳಿಯಲ್ಲ ನನ್ನ ಜೊತೆ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದಾರೆ ಅಂತ ಆ ಥರ ಸುಳ್ಳು ಹೇಳಿದ್ದು. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತಮ್ಮನ ಮಗ ಅಂತ ಅಂದ್ಬಿಟ್ಟು ಈಗೋ ಇತ್ತು. ಅದಕ್ಕೆ ಈಗೋಗೆ ಇವಳು ಬಲೆಯಾದಳು ಅಷ್ಟೇ. ಅಲ್ಲ, ನಾನು ಹೇಳೋದಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅಂತ ಒಬ್ಬ ಪ್ರಭಾವಿ ಸ್ವಾಮೀಜಿಯವರ ಹೆಸರನ್ನ ವಿನಾಕಾರಣ ಇದರಲ್ಲಿ ಎಳೆದು ತರಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಬರಬಹುದು. ಯಾಕಂದರೆ ಸ್ವಾಮೀಜಿ ಕಾವಿ ಬಟ್ಟೆ ಧರಿಸ್ಕೊಂಡ ಮೇಲೆ ಅವರು ಸಂಸಾರದಿಂದ ದೂರ. ಹೌದು. ತಮ್ಮ ಮುಂಚಿನ ಜೀವನನ ಪೂರ್ವಾಶ್ರಮ ಅಂತ ಕರೆದುಬಿಡ್ತಾರೆ ಅವರು. ತಮ್ಮ ಶ್ರಾದ್ದನ ತಾವೇ ಮಾಡಿಸ್ಕೊಂಡು ತಮಗೆ ತಾವು ಎಳ್ಳು ನೀರು ಬಿಟ್ಟು ಪೀಠಾಲಂಕಾರ ಮಾಡುವಂಥದ್ದು. ಸಾಮಾನ್ಯವಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋದೇ ಇಲ್ಲ. ನಾನು ಪೂರ್ವಾಶ್ರಮದಲ್ಲಿ ಯಾರೋ ತಂದೆ ತಾಯಿ ಇದ್ದರು, ಯಾರೋ ಅಣ್ಣ ತಮ್ಮಂದಿರು ಇದ್ದರು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಉಳಿದು ಬಿಡ್ತಾರೆ ಎಲ್ಲ ಸ್ವಾಮಿಗಳು. ಈ ಮದುವೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಪಾರ್ಟಿಸಿಪೇಷನ್ ಇತ್ತು. ಹುಡುಗಿ ಕೇಳುವಾಗ ಸಮೇತ ನಾವು ಬಾಲಗಂಗಾಧರನಾಥ ಸ್ವಾಮೀಜಿ ಕಡೆಯವರು ಅಂತಂದ್ಬಿಟ್ಟು ತಮ್ಮ ಅಂತಂದ್ಬಿಟ್ಟು ಅವರು ಕೇಳಿದ್ದು. ಹುಡುಗಿ ತಂದೆ ತಾಯಿ ಅವರು ದೊಡ್ಡ ಸಂಬಂಧ ಅಂತಂದ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡಿದ್ರು. ಅದಕ್ಕೆ ಎಲ್ಲ ಹುಡುಗಿದ ಬಾಳೆ ನಷ್ಟ ಆಗಿತ್ತು, ಅವಳು ಎಜುಕೇಷನ್ ನಷ್ಟ ಆಗಿತ್ತು. 19 ವಯಸ್ಸಿನಲ್ಲಿ ಫೈನಲ್ ಇಯರ್ ಡಿಗ್ರಿಗೆ ಓದ್ತಿರೋ ಹುಡುಗಿನ ಬಲಾತ್ಕಾರ ಮದುವೆ ಮಾಡೋದಕ್ಕೆ ಅವರು ರಿಪೀಟ್ ಮಾಡ್ಕೊಳ್ತಿದ್ದಾರೆ. ಮಠದ ಸ್ವಾಮಿಗಳು ನಮ್ಮ ಅಣ್ಣ ಅನ್ನೋದರ ಲಾಭ ಏನಾದ್ರು ಇವ್ರಿಗಾಗಿತ್ತ? ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಹೆಸರನ್ನಂತೂ ಯೂಸ್ ಮಾಡ್ಕೊತಾ ಇದ್ರು ಎಲ್ಲ ಕಡೆ. ಮಿಸ್ಯೂಸ್ ಮಾಡ್ಕೊತಿದ್ರು ಅಂತ ಹೇಳ್ತೀನಿ. ಸೊ ಮಿಸ್ಯೂಸ್ ಮಾಡಿಕೊಂಡ್ರೆ ನಾವು ಬಾಲಗಂಗಾಧರನಾಥ ಸ್ವಾಮಿಗಳನ್ನು ಅವರ ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಮಾಡೋದು ಕಷ್ಟ ಇಲ್ಲ ಅಲ್ವಾ? ಸ್ವಾಮೀಜಿಗಳದಕ್ಕಿಂತ ಅವ್ರ ಹೆಸರನ್ನು ಯೂಸ್ ಮಾಡಿಕೊಂಡು ನಾ ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತಾ, ನಾವು ಯಾರು ಗೊತ್ತಾ, ಈ ಥರ ಅವರಪ್ಪ ಮಗ ಎಲ್ಲರದು ಅದು ಡೈಲಾಗ್. ನಮ್ದು ಏನಾದ್ರು ಸ್ವಾಮೀಜಿ ಹೆಸರು ಇದೆಲ್ಲ ಯೂಸ್ ಮಾಡ್ಕೊಂಡು ನೀವೇನಾದ್ರು ಇದು ಮಾಡೋಕ್ಕೆ ಹೋದರೆ ಅಂಡರ್ವರ್ಲ್ಡ್ ಡಾನ್ ಕೈಲಿ ಮರ್ಡರ್ ಮಾಡಿಸ್ಬಿಡ್ತೀನಿ, ನಿಮ್ಗಳ ಹೆಸರಿಲ್ದಂಗೆ ಮಾಡಿಬಿಡ್ತೀವಿ ಊರಲ್ಲಿ, ಆ ಥರ ಧಮಕಿ ಕೊಡೋದು. ಮೊಟ್ಟ ಮೊದಲಿಗೆ ಬಿರುಕು ಅಂತ ಕಾಣಿಸಿಕೊಂಡಿದ್ದಲ್ಲಿ ಅದೇ ನಮ್ಮಮ್ಮ ಎಜುಕೇಷನ್ಗೆ ಅಂತ ಕೇಳಕ್ಕೆ ಪರ್ಮಿಷನ್ ಅಂತ ಬಂದರು, ಎಕ್ಸಾಮ್ಗಾರು ಕಳಿಸಿ ಅಂತ. ಆ ಟೈಮ್ ಹತ್ರ ಬಂದಿತ್ತು ಅವಾಗ? ಹೌದು, ಸೆಮಿಸ್ಟರ್ ಎಕ್ಸಾಮ್ ಬಂದಿತ್ತು. ಓಕೆ. ಯಾವ ಸೆಮಿಸ್ಟ್ರು?
6th ಸೆಮಿಸ್ಟರ್ 6th ಸೆಮಿಸ್ಟರ್ ಎಕ್ಸಾಮ್ ಬರೆಸ್ತೀವಿ ನಮ್ಮ ಮಗಳನ್ನ ಕಳಿಸಿ ಅಂತ ಕಳಿಸಿ ಅಂತ ಕೇಳಕ್ಕೆ ಬಂದರು. ಓಕೆ. ಆ ಟೈಮಲ್ಲಿ ಗಲಾಟೆ ಮಾಡಿ ನಮ್ಮ ಅಮ್ಮಂಗೆ ಹೊಡಿಯೋಕೆ ಬಂದರು, ಕೆಟ್ಟ ಮಾತಾಡಿಕೊಂಡು. ಅಂದರೆ ನಿಮ್ಮ ಗಂಡನ ಮನೆಯವ್ರಿಗೆ ನೀವು ಮುಂದೆ ಓದಬಾರ್ದು ಅಂತಿತ್ತು? ಓದಬಾರ್ದು. ಎಂತಕ್ಕೆ ಓದಬೇಕು, ನನ್ನ ಮಗ ಸಾಕ್ತಾ ಇಲ್ಲ ನಿನ್ನ, ಎಂತಕ್ಕೆ ಓದಬೇಕು, ಓದಿ ನೀನೇನು ಇದು ಉದ್ಧಾರ ಮಾಡಬೇಕಾಗಿಲ್ಲ, ನಿನ್ನ ಮನೇಲಿದ್ರೆ ಸಾಕು, ಈ ಥರ. ಬಹುಶಃ ತಂದೆ ತಾಯಿ ಜೀವನದಲ್ಲಿ ತೆಗೆದುಕೊಳ್ಳುವಂಥ ಅತ್ಯಂತ ಕಠಿಣವಾದ ನಿರ್ಧಾರ ಇದು. 19 ವರ್ಷ 20 ವರ್ಷ ಮಕ್ಕಳನ್ನು ಕಣ್ಣಿನ ರೆಪ್ಪೆ ಥರ ಕಾಪಾಡಿಕೊಂಡು ಬೆಳೆಸಿರ್ತಾರೆ, ಪ್ರೀತಿಯಿಂದ ಕೇಳಿದ್ದನ್ನೆಲ್ಲ ಕೊಟ್ಟಿರ್ತಾರೆ, ಅವರು ಓದಬೇಕು ಅನಿಸಿದ್ದನ್ನು ಓದಿಸಿರ್ತಾರೆ, ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರದ ಹಾಗೆ ಅವರನ್ನು ಬೆಳೆಸಿರ್ತಾರೆ. ಅಂಥ ಮಕ್ಕಳನ್ನು ಮದುವೆ ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದಾಗ ತಂದೆ ತಾಯಿಯ ಕಣ್ಣೆದುರಿಗೆ ಅಳಿಯ ಅವರ ಮಗಳನ್ನು ಹೊಡೆಯೋದನ್ನು ನೋಡೋದಿದೆಯಲ್ಲ, ನಿಜಕ್ಕೂ ಯಾವ ತಂದೆ ತಾಯಿಗೂ ಬೇಡವಾದಂಥ ಕರ್ಮ ಅದು. ಆ ಒಂದು ದುಃಖ ದುರಂತ ಯಾವ ತಂದೆ ತಾಯಿಗೂ ಬರಬಾರ್ದು. ಅಂಥ ಒಂದು ದುರಂತವನ್ನು ಮದುವೆ ಮಾಡಿದ ತಪ್ಪಿಗೆ ವರ್ಷಿತ ಅವರ ತಂದೆ ತಾಯಿ ಅನುಭವಿಸ್ತಾ ಇದ್ದಾರೆ. ಅವರ ಜೊತೆ ದೂರವಾಣಿ ಸಂಪರ್ಕವನ್ನು ಸಾಧಿಸೋ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಈ ಘಟನೆಯ ನಂತರ ಅನೇಕ ಬೆಳವಣಿಗೆಗಳಾದವು, ಮಚ್ಚು ಲೊಂಗುಗಳಲ್ಲಿ ಹೊಡೆದಾಟಗಳಾಯಿತು, ನಾನು ಆಗಲೇ ಹೇಳಿದ ಹಾಗೆ. ಅದರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.